ಎಲ್ಲರಿಗೂ ಶುಭ ಸಂಜೆ. ದಿ ಜೆಂಡರ್ ಗ್ರೂಪ್ ಎಜುಕೇಷನ್ ಸೊಸೈಟಿ ಚೆಂಡ್ಯದ ಮಾತೃ ಸಂಸ್ಥೆ ಶಾಲೆಯಾದ ದಿ ಪಾಪ್ಯುಲರ್ ನೇವಿ ಇಂಗ್ಲಿಷ್ ಸ್ಕೂಲ್ ಚೆಂಡ್ಯದಲ್ಲಿ ಇವತ್ತು ನವೆಂಬರ್ 14, 2024 ಈ ದಿನ ನಮಗೆಲ್ಲರಿಗೂ ಕೂಡ ಯೋಗಾಗ್ರ ಎನ್ನುವಂತೆ ಮಕ್ಕಳ ದಿನಾಚರಣೆಯೊಂದಿಗೆ ಮಕ್ಕಳಿಗೆ ಒಂದು ಜ್ಞಾನ ವಿಕಸನ, ಇದು ತುಂಬ ನಮಗೆ ಸಂತೋಷದ ವಿಷಯ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಗೆ ಅನಿರೀಕ್ಷಿತವಾಗಿ ಮಹನೀಯರು ಆಗಮಿಸಿದ್ದಾರೆ. ಆಗಮಿಸಿದಂತಹ ಮಹನೀಯರು ತುಂಬ ಹಾರ್ಡ್ ವರ್ಕರು ಹಾಗೂ ಮಕ್ಕಳಿಗೂ ದೇಶದ ನಾಗರಿಕರು. ಅವರನ್ನ ಒಂದು ಜ್ಞಾನವಂತರನ್ನಾಗಿ ಮಾಡುವುದು ಹೇಗೆ, ಅವರ ಒಂದು ಕಲಿಕೆಯ ಭಾರವನ್ನು ಕಡಿಮೆ ಮಾಡುವುದು ಹೇಗೆ ಅಂತೇಳಿ ಟ್ರಿಕ್ಸ್ ಮೂಲಕ ಹೇಗೆ ಟೀಚ್ ಮಾಡೋದು, ಟ್ರಿಕ್ಸ್ ಮೂಲಕ ಹೇಗೆ ಲರ್ನ್ ಮಾಡೋದು, ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಬಗ್ಗೆ ಅವರು ಇವತ್ತು ಮಾತಾಡಿ ಬಂದಿದ್ದಾರೆ. ಕುಶ್ ಸರ್ ಅವರು, ಕುಶ್ ಸರ್ ಅವರಿಗೆ ನಮ್ಮ ಜೆಡಿಆರ್ ಗ್ರೂಪ್ ಎಜುಕೇಷನ್ ಸೊಸೈಟಿ ಚೆಂಡಿಯ ಇವರ ಪೂರ್ಣ ಹೆಸರು ಕುಶ್ ದುರ್ಗಿ. ಇವರು ಕವಿಗಳು. ಇವರಿಗೆ ಅವರ ಅಂಕಿತನಾಮ ಕವಿ ಕುಶ್ ಅಂತ ಹೇಳಿ. ಇವರು ಮೂಲತಃ ಬೆಳಗಾಂದವರು. ಸೊ ಅವರು ತಮ್ಮ ಪರಿಚಯವನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಜ್ಞಾನ ಯೋಗಿ ಅಂತ ನಾನು ಕರಿತಾ ಇದ್ದೇನೆ. ಅತಿಶಯೋಕ್ತಿ ಆಗಲಾರದು. ಮಾನ್ಯ ಸರ್ಗಳು ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ನಮಗೆ ಅಪಾರವಾದ ಒಂದು ಟ್ರಿಕ್ಸ್ ಮೂಲಕ ಲರ್ನಿಂಗ್ ಮಾಡೋದಂತ ಕಲಿಸ್ಕೊಂಡಿದ್ದಾರೆ. ಇವತ್ತಿಗೆ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ದಿ ಜೆಂಡರ್ ಗ್ರೂಪ್ ಎಜುಕೇಷನ್ ಸೊಸೈಟಿ ಚೆಂಡಿಯೇ, ದಿ ಪಾಪ್ಯುಲರ್ ನೇವಿ ಇಂಗ್ಲಿಷ್ ಸ್ಕೂಲ್ ಚೆಂಡಿಯೇ ಹಾಗೂ ನಮ್ಮ ಎಲ್ಲ ಆತ್ಮೀಯ ಶಿಕ್ಷಕ ಬಂಧು ಭಗಿನಿಯರಿಂದ ನನ್ನ ಎಲ್ಲ ಮುದ್ದು ಮಕ್ಕಳ ವಿದ್ಯಾರ್ಥಿನಿಯರ ವತಿಯಿಂದ ನಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ನಾನು ಹೇಳ್ತಾ ಇದ್ದೇನೆ. ಮಿಸಸ್ ಕುಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸಾಥಿ ಹಾಕಿ ಬಡಾಣ ಅಂತಾರಲ್ಲ ಹಾಗೆ ಅವರು ಜೊತೆಗೆ ಇದ್ದು ಅವರು ಕೂಡ ಆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಿಸ್ ಮೇಡಮ್ ಅವರಿಗೂ ಕೂಡ ನಮ್ಮ ಜೆಂಡರ್ ಗ್ರೂಪ್ ಎಜುಕೇಷನ್ ಸೊಸೈಟಿ ಪರವಾಗಿ, ಶಾಲೆ ಪರವಾಗಿ, ಎಲ್ಲ ಶಿಕ್ಷಕ ಬಂಧು ಭಗಿನಿಯರ ಪರವಾಗಿ ನನ್ನೆಲ್ಲ ಆತ್ಮೀಯ ಒಂದು ವಿದ್ಯಾರ್ಥಿಗಳು ತಮಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು. ಈ ಒಂದು ಕಾರ್ಯಕ್ರಮದಲ್ಲಿ ಯಾವತ್ತೂ ನನ್ನ ಜೊತೆಗಿದ್ದು ನನಗೆ ಸಹಕರಿಸಿ ನಮ್ಮ ಒಂದು ಶಾಲೆಗೆ ಉಪಯೋಗವಾದಂತಹ ಎಲ್ಲ ಕಾರ್ಯಗಳನ್ನು ಕೈ ಜೋಡಿಸಿ ಶಾಲೆಯ ಪ್ರಗತಿಗೆ ಹಾಗೂ ಶಾಲೆಯ ಏಳಿಗೆಗೆ ಕಾರಣೀಭೂತರಾದ ನನ್ನೆಲ್ಲ ಆತ್ಮೀಯ ಶಿಕ್ಷಕ ಬಂಧು ಭಗಿನಿಯರಿಗೂ ಕೂಡ ಇವತ್ತಿನ ದಿವಸ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಯಾವತ್ತೂ ಕೂಡ ನೀವು ಶಾಲೆಗೆ ಹಾಜರಾಗ್ತಿದ್ರಿ. ಇವತ್ತು ನವೆಂಬರ್ 14, ಇವತ್ತು ವಿಶೇಷ ಅಂದ್ರೆ ಮಕ್ಕಳ ದಿನಾಚರಣೆ. ಈ ದಿನಾಚರಣೆಯಲ್ಲಿ ನೀವು ತುಂಬಾ ಒಳ್ಳೆಯ ಒಂದು ಜ್ಞಾನ ಪಡ್ಕೊಂಡು ಹೋಗ್ತಾ ಇದ್ದೀರಿ. ತುಂಬಾ ಸಂತೋಷದ ವಿಷಯ. ಅದಕ್ಕಾಗಿ ಇವತ್ತಿಗೆ ತಾವೆಲ್ಲರೂ ಹಾಜರಿದ್ದೀರಿ. ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಪೂರ್ವಕವಾದಂತಹ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ನಾನು ಮೊನ್ನೆಯವರು ಆಶೀರ್ವಾದ ಆಗ್ಬೇಕಂತ ಹೇಳ್ಕೊಳ್ತಾ ಇದ್ದೀನಿ. ಮುದ್ದು ಮಕ್ಕಳೇ, ಜ್ಞಾನ ಹೇಳುವುದು ಯಾರಪ್ಪನ ಆಸ್ತಿ ಅಲ್ಲ, ಯಾರಪ್ಪನ ಸತ್ತು ಅಲ್ಲ, ಇದು ನನ್ನ ಸತ್ತು ಅಂತ ಹೇಳ್ಕೊಂಡು ಎಲ್ಲಾ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು. ಯಾಕಂತ ಹೇಳಿದ್ರೆ ನಾನು ಕಲಿತರೆ ಮಾತ್ರ ನನಗೆ ಜ್ಞಾನ ಕೊಡಬೇಕು. ನಾನು ಕಲಿಯಲಿಲ್ಲ ಅಂತ ಹೇಳಿದ್ರೆ ಬೇರೆ ಜ್ಞಾನ ನನಗೆ ನಾವು ಪರಿಶ್ರಮ ಪಟ್ಟು ಪಡ್ಕೊಳ್ಬೇಕಾಗ್ತದೆ. ಸೊ ಅದು ಸಹನೆ, ವಿನಯತೆ, ಪ್ರಾಮಾಣಿಕತೆ, ಶಾಂತಿ ಅದರಿಂದ ಬರುವಂಥದ್ದು. ಅಂತಹ ಒಂದು ವಿದ್ಯೆಯನ್ನು ಕಲಿತಾಗಲೇ ಅವನು ಜ್ಞಾನಿ ಆಗಲು ಸಾಧ್ಯ. ಸೊ ಹೇಗೆ ಆಕಾಶದಲ್ಲಿ ಪಕ್ಷಿಗಳು ಹಾರಾಡುತ್ತವೆ, ಅವರಿಗೆ ಯಾವುದೇ ಒಂದು ನಿರ್ಬಂಧನೆಗಳು ಇರುವುದಿಲ್ಲ. ಹಾಗೆ ಸ್ವತಂತ್ರ ಪಕ್ಷಿಗಳು ನೀವು. ನಿಮ್ಮ ಎಲ್ಲ ಮನೆಯ ಹೂದೋಟದಲ್ಲಿರೋ ಅರಳುವಂಥ ಹೂಗಳು ನೀವು. ನಮ್ಮ ಶಾಲೆ ಅಂಗಳದಲ್ಲಿ ಅರಳಿದ ಒಂದು ಹೂಗಳು ನೀವಾಗಿದ್ದೀರಿ. ಸೊ ಪಕ್ಷಿಗಳ ಥರ ಯಾವಾಗ ಕೂಡ ಸ್ವಚ್ಛಂದವಾಗಿ ಇರಬೇಕಿರೋದೇ ನಮ್ಮ ಒಂದು ಆಶಯ. ಆ ಒಂದು ಪಕ್ಷಿಗಳ ನೋಟದಲ್ಲಿ ಒಂದು ಪಕ್ಷಿಯಾಗಿ ತಾನೇ ಪಕ್ಷಿ ಇರುವ ರೀತಿಯಲ್ಲಿ ನಮ್ಮ ಡಾಕ್ಟರ್ ಕುಶ್ ಅವರು ಕವಿಯಾಗಿ ಒಂದು ಕವಿತೆಯನ್ನು ಬರೆದಿದ್ದಾರೆ. ಆ ಕವಿತೆಯ ಒಂದು ಶೀರ್ಷಿಕೆ ಇದೆ ಚಕೋರ ಪಂಚಿ. ಅದನ್ನು ನಾನು ತಮ್ಮ ಮುಂದೆ ತಮ್ಮ ಅನಿಸಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ವರ ಸುಸ್ವರ ಅಂತೂ ಇಲ್ಲ, ಸುರೇಲಿ ಗೀತ नहीं है, फिर भी मैं आपके कविता को मैं पेश कर रही हूँ सर. चकोर पंछी. मैं भी एक त्यागी हूँ और बहुत बड़ा योगी हूँ. मैं भी एक त्यागी हूँ और बहुत बड़ा योगी हूँ. ना ऐश्वर्य का, ना स्वच्छंद का, ना ऐश्वर्य का, ना स्वच्छंद का, ना प्रेम का, ना जीने का. सिर्फ मैं दुख का त्यागी हूँ, सिर्फ मैं दुख का त्यागी हूँ और सुख का भोगी हूँ, और सुख का भोगी हूँ. मैं भी एक त्यागी हूँ और बहुत बड़ा योगी हूँ. मैं भी एक त्यागी हूँ और बहुत बड़ा योगी हूँ. मैं सुख रहना चाहता हूँ, सिर्फ सुख से क्षण के लिए जीना चाहता हूँ. मैं
सुखी रहना चाहता हूँ, सिर्फ सुख के क्षण के लिए जीना चाहता हूँ। जैसा चकोर पंछी होता है, जैसा चकोर पंछी होता है, सिर्फ स्वाति की बूंद के लिए जीना चाहता है, सिर्फ स्वाति की बूंद के लिए जीना चाहता है। मैं भी एक त्यागी हूँ और बहुत बड़ा योगी हूँ। मैं भी एक त्यागी हूँ और बहुत बड़ा योगी हूँ। मैं भी एक त्यागी हूँ और बहुत बड़ा योगी हूँ। थैंक यू सर, थैंक यू, धन्यवाद। बहुत बड़ा है आपका कविता, मुझे मुझ पर भी वो जगता है सर। बहुत सुंदर तरीके से कवि अंकुश सर जी ने लिखा, मुझे बहुत खुशी होती है। मैं भी बहुत कविताएं लिखी हूँ, उस कविता के ऊपर से मुझे डॉक्टरेट ऑनरेबल डॉक्टरेट प्रशस्ति मिला है, पुरस्कार मिला है। इसलिए मैं आपके सामने ये कहना चाहूँगी कि आप जैसे लोग आने के बाद बहुत सारे बच्चों के मन में परिवर्तन हो सकता है सर। ಪರಿವರ್ತನೆ ಆಗ್ತದೆ ಯಾಕಂತ ಹೇಳಿದ್ರೆ ಗೌತಮ ಬುದ್ಧನು ಹೇಳಿದ್ದಾನೆ, ಪರಿವರ್ತನೆ ಜಗದ ನಿಯಮ ಅಂತ ಹೇಳಿ. ಫಾಸ್ಟ್ ಈಸ್ ಫಾಸ್ಟ್. ನಿನ್ನೆ ಏನಾಯಿತು ಅದನ್ನು ನಾವು ಅಲ್ಲಿ ಬಿಟ್ಟು ಬಿಡಬೇಕು, ಮುಂದಿನ ಒಂದು ಭವಿಷ್ಯದವರೆಗೆ ನಾವು ಗಮನ ಹರಿಸಬೇಕು. ಈಗ ಸರ್ ಹೇಳಿದ ಹಾಗೆ ಅವರು ಈ ವಯಸ್ಸಿನಲ್ಲಿ ಎಲ್ಲ ವಿಷಯವನ್ನು ಅರಿತರೂ ಕೂಡ ಎಲ್ಲ ಶಾಲೆಗಳಿಗೆ ಹೋಗಿ ಮುದ್ದು ಮಕ್ಕಳಿಗೆ ಇದನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಮ್ದು ಬಿಜಿ ಲೈಫ್ ಆಗ್ಬಿಟ್ಟಿದೆ, ಪೇರೆಂಟ್ಸ್ ಬಿಜಿ ಲೈಫ್ ಆಯಿತು, ಈಗ ಮಕ್ಕಳು ಬಿಜಿ ಲೈಫ್ ಆಗಿದೆ. ಯಾಕಂದ್ರೆ ಮೊಬೈಲ್ ಕಾರಣ, ಈ ಮೊಬೈಲ್ ಒಂದು ಇದರಿಂದ ಸಮಯ ಹಾಳು ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು, ವಿದ್ಯಾಭ್ಯಾಸವನ್ನು ದೂರಿಡ್ತಿದ್ದಾರೆ, ಓದಲಿಕ್ಕೆ ಕಠಿಣ ಆದ್ಮೇಲೆ ಆ ವಿಷಯವನ್ನು ಬಿಟ್ಬಿಡ್ತಾ ಇದ್ದಾರೆ. ಹೆಚ್ಚು ಅಭ್ಯಾಸ ಮಾಡೋದ್ಬಿಟ್ಟು ಹೆಚ್ಚು ನೀವು ಏನು ಮೊಬೈಲ್ನಲ್ಲಿ ಟಿವಿಯಲ್ಲಿ ನೀವು ಸಮಯವನ್ನು ಕಳೀತಾ ಇದ್ದೀರಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಮುದ್ದು ಮಕ್ಕಳೇ ಅರಿತುಕೊಳ್ಳಿ, ಏನು ಮಾಡಿದ್ರೆ ನಾವು ಮುಂದುವರ್ಬೋದು, ಹೇಗೆ ಕಲಿತರೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಬಹುದು, ಅದು ವಿದ್ಯಾ ವಿನಯ ಶೋಭಿತೆ ಅಂತ ಹೇಳ್ತಾರೆ ನೋಡಿ. ಯಾರು ಚೆನ್ನಾಗಿ ತಾನು ಕಲಿಬೇಕು, ಅಚೀವ್ ಮಾಡಬೇಕು ಅನ್ಕೊಂಡು ಇರ್ತಾರಲ್ಲ, ಅವರು ಸೆಲ್ಫ್ ಕಾನ್ಫಿಡೆಂಟ್ ಇಟ್ಕೊಳ್ಬೇಕಾಗ್ತದೆ. ಸುಮ್ಮನೆ ಅಚೀವ್ ಮಾಡ್ಲಿಕ್ಕೆ ಆಗುದಿಲ್ಲ. परिश्रम किए बिना सफलता नहीं मिलती है, कोशिश करने वालों की कभी नहीं होती। एग्जैक्टली, कोशिश करने वालों की कभी हार नहीं होती है. ಅದಕ್ಕಾಗಿ ನೀವು ಯಾವಾಗಲೂ ಕೂಡ ಪ್ರಯತ್ನ ಮಾಡ್ತಾ ಇರಬೇಕು, ಆಶಾವಾದಿ ಆಗಬೇಕು, ಮಹತ್ವಾಕಾಂಕ್ಷೆಗಳಾಗಬೇಕು. ತಾನು ನಮ್ಗೆ ತಿಳಿದಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಬಿಡಬಾರ್ದು, ಅದರ ಪ್ರಯತ್ನಿಸಬೇಕು, ಮುಂದೆ ಸಾಗಲು ಪ್ರಯತ್ನ ಮಾಡಬೇಕು. ಇವತ್ತಿನ ದಿವಸ ಸರ್ ಹೇಳಿದಾಗ, ಸರ್ ಮಕ್ಕಳು ನೋಡಿ ವರ್ಲ್ಡಲ್ಲಿ ಹೆಸರು ಮಾಡಿದ್ದಾರೆ, ಎಷ್ಟು ಕೇಳಿ ಖುಷಿ ಅನಿಸ್ತದೆ. ನೀವು ಕೂಡ ನಿಮ್ಮ ತಂದೆ ತಾಯಿಗೆ ಹೆಸರು ತಗೊಂಡ್ಬನ್ನಿ, ಚೆನ್ನಾಗಿ ಕಲಿತು ಬಂದ್ಬರ್ರಿ. ಅವ್ರು ಆಶಿಸುವುದು ಅಷ್ಟೇ, ನಾವು ಆಶಿಸುವುದು ಅಷ್ಟೇ. ಇವತ್ತಿನ ಜೀವನದಲ್ಲಿ ಏನನ್ನು ನಾವು ಕಲಿತಿದ್ದೇಳೋದ್ರಿಂದ ನಾವು ಏನನ್ನ ಕಲಿತು ಮುಂದೆ ಹೋಗಿದ್ದೇವೆ ನೋಡಬೇಕು. ನಮ್ಗಿಂತ ಎಷ್ಟು ಜನ ಮುಂದೆ ಹೋಗಿದ್ದಾರೆ ನೋಡಬೇಕು. ಎಷ್ಟೋ ಎಂಪರರ್ಸ್ ಆಗೋಗಿದ್ದಾರೆ, ಎಷ್ಟೋ ಕಿಂಗ್ಸ್ ಆಗೋಗಿದ್ದಾರೆ, ಎಷ್ಟೋ ಸೈಂಟಿಸ್ಟ್ ಆಗೋಗಿದ್ದಾರೆ. ಎಲ್ಲರೂ ಕೂಡ ಆ ಕಾಲದಲ್ಲಿ ಕಲಿತಿದ್ದವ್ರೆ. ನಮ್ಮ ಶಾಲೆ ಇದು ಸ್ವತಂತ್ರ ಪೂರ್ವದ ಶಾಲೆ. ಈ ಶಾಲೆಯಲ್ಲಿ ಕೂಡ ನಮ್ಮ ಎಲ್ಲ ಮಕ್ಕಳು ಕಲಿತು ಇಂಜಿನಿಯರ್, ಡಾಕ್ಟರ್ ಆಗಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅದೇ ರೀತಿ ಈ ಶಾಲೆ ತುಂಬಾ ಒಂದು ಪಾಪ್ಯುಲಾರಿಟಿ ಇದೆ. ಶಾಲೆ ಹೆಸರು ಕೂಡ ದಿ ಪಾಪ್ಯುಲರ್ ಇಂಗ್ಲಿಷ್ ಸ್ಕೂಲ್ ಚೆಂಡಿ ಆಗ್ತಾ ಇದೆ. ಸೊ ಅದನ್ನು ಬೆಳೆಸಿ ಉಳಿಸಿಕೊಂಡು ಹೋಗೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸೊ ಅಂಕುಶ್ ಅವರು ಹೇಳುವ ಹಾಗೆ ಜೀವನ ಮಾಡಲಿಕ್ಕೆ ಗೌರ್ಮೆಂಟ್ ನೌಕರಿನೇ ಬೇಕಂತ ಇಲ್ಲ ಅಂತ ಹೇಳೋದು. ನಮ್ಮಲ್ಲಿ ಒಂದು ಜ್ಞಾನ, ಎಬಿಲಿಟಿ, ಈ ಅಚೀವ್ಮೆಂಟ್ ಇದ್ರೆ ನಾವು ಅವ್ರಿಗಿಂತ ಹೆಚ್ಚನ್ನು ಸಂಪಾದಿಸಬಹುದು, ಒಳ್ಳೆ ಹೆಸರನ್ನ ತಂದ್ಕೊಳ್ಬಹುದು, ಸಮಾಜದಲ್ಲಿ ಗುರುತಿಸಿಕೊಳ್ಬಹುದು ಅಂತ ಹೇಳ್ಕೊಂಡು ಸರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ನನಗೂ ತುಂಬಾ ಖುಷಿ ಅನಿಸ್ತು. ನೋಡಿ, ನಾವು ದೊಡ್ಡವರನ್ನ ನೋಡಿಕೊಂಡು ಅವ್ರು ಫಾಲೋ ಮಾಡ್ತೇವೆ. ಸೊ ನಾವು ನಮ್ದು ಎಂಡ್ ಆದಾಗ ನಮ್ಮ ಜೊತೆ ಯಾರು ಇರುವುದಿಲ್ಲ, ಎಲ್ಲ ಖಾಲಿ ಖಾಲಿ ಹಾತ ಆಯತೆ, ಖಾಲಿ ಹಾತ ಜಾಯಿಗೆ. ರತನ್ ಟಾಟಾ ಅವರು ಹೋದ್ರು. ಎಷ್ಟೆಲ್ಲ ನಮ್ಮ ದೇಶಕ್ಕೆ ಕೋವಿಡ್ ಆದಾಗ ಅತ್ಯಧಿಕ ಹಣವನ್ನು ಖರ್ಚು ಮಾಡಿದ, ಇಡೀ ಉತ್ತರ ಭಾರತವನ್ನ ಪೂರಾ ರೋಗಿಗಳಿಗೆ ಹಣ ಕೊಟ್ಟು ಖರ್ಚು ಮಾಡಿ ಉಳಿಸಿದ ಕೀರ್ತಿ ರತನ್ ಟಾಟಾನಿಗೆ ಬರ್ತದೆ. ಯಾರು ಮಾಡಿಲ್ಲ, ಪ್ರಧಾನಿಗಳು ಮಾಡಿಲ್ಲ, ರಾಷ್ಟ್ರಪತಿಗಳು ಮಾಡಿಲ್ಲ. ಅಷ್ಟು ಖರ್ಚು ಮಾಡ್ಕೊಂಡು ಹೋಗಿದ್ದಾರೆ, ಅಷ್ಟು ಹೆಸರು ಉಳಿದಿದೆ. ಅವ್ರ ಜೊತೆಗೆ ಯಾರೂ ಇಲ್ಲ, ಹೋಗ್ಬೇಕಾದ್ರೆ ಖಾಲಿ ಹಾಕೋದು. ಆಮೇಲೆ ಸತ್ತಾಗ ಕೂಡ ತನ್ನ ದೇಹವನ್ನ ಯಾರಿಗೆ, ಪಕ್ಷಿಗಳಿಗೆ ನೀಡಿ ಹೋದ್ರು ಸರ್. ಕೇಳಬೇಕಾದ್ರೆ ತುಂಬಾ ದುಃಖ ಆಯ್ತು ನನಗೆ. ಓದ್ಬೇಕಾದ್ರೆ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದೆ ಅವ್ರ ಬಗ್ಗೆ. ಅದು ಲಾಸ್ಟ್ ಹಂತಕ್ಕೆ ನನಗೆ ತುಂಬಾ ಕಣ್ಣೀರು ಬಂದಂಗಾಯ್ತು, ತುಂಬಾ ದುಃಖ ಆಯ್ತು. ನೋಡಿ, ನಾವು ಬೆಳೆಸಿದ್ದೀರಿ ಮಕ್ಕಳೇ, ಒಂದು ಒಳ್ಳೇದು ಮಾಡಿದ ಕೊನೆಯಲ್ಲಿ ಇರ್ತದೆ. ನಮ್ಮ ಜೊತೆ ವಿನಯ ಇದ್ಬಿಟ್ರೆ ನಾವು ಏನನ್ನು ಗೆಲ್ಬಹುದು. ಆದ್ರೆ ನಮಗೆ ಮಹತ್ವಾಕಾಂಕ್ಷೆ ಹಾಗೂ ಆತ್ಮವಿಶ್ವಾಸ ಎಂದಿಗೂ ನಮ್ಮಲ್ಲಿರ್ಬೇಕು. ನಮ್ಮ ಭವಿಷ್ಯ ಮುದ್ದು ಮಕ್ಕಳೇ ನಮ್ಮ ಕೈಯಲ್ಲಿದೆ, ಅದನ್ನು ಯಾವಾಗೂ ಬಿಟ್ಕೊಳ್ಬಾರ್ದು. ನಿಮ್ಮ ಭವಿಷ್ಯ ನಿಮ್ಮ ಅಂಗೈಲಿದೆ, ಅದನ್ನು ಚೆನ್ನಾಗಿ ಕಾಪಾಡಿಕೊಂಡು ಒಳ್ಳೆಯ ದೇಶದ ಪ್ರಜೆಯಾಗಲಿ ಅಂತ ಹೇಳ್ತಾ, ಇವತ್ತಿನ ದಿವಸ ನಿಮಗೆಲ್ಲ ಒಂದು ಒಳ್ಳೆ ಐಡಿಯಾಗಳು ಬಂದಿದ್ದಾರೆ. ಒಳ್ಳೊಳ್ಳೆ ಐಡಿಯಾ, ಒಳ್ಳೊಳ್ಳೆ ಲರ್ನಿಂಗ್, ಒಳ್ಳೊಳ್ಳೆ ಟೀಚಿಂಗ್ ಪ್ರೊಸೆಸ್ನಲ್ಲಿ 8 ಟಿಪ್ಸ್ನಲ್ಲಿ 20 ಮಿನಿಟ್ಸ್ನಲ್ಲಿ 40 ಮಿನಿಟ್ಸ್ನಲ್ಲಿ ಇಡೀ 3 ಪುಸ್ತಕಗಳನ್ನು ಹಾಸಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಈ ವೇದಿಕೆಯನ್ನು ಬಿಟ್ಕೊಳ್ತಾ ಇದ್ದೇನೆ. ನಮಗೆ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ತಪ್ಪಿದ್ರೆ ಕ್ಷಮಿಸಬೇಕು.
ಇಡೀ ಕರ್ನಾಟಕದ ಒಂದು ವಿಶೇಷ ಶಾಲೆ ನಾನು ಕಂಡೆ. ಬಹಳಷ್ಟು ಶಾಲೆಗಳಲ್ಲಿ ನಾನು ಅಡ್ಡಾಡ್ತೇನೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ಸ್ಟೇಟ್ ಅಡ್ಡಾಡ್ತಾ ಇದ್ದೇನೆ. ಬಹಳಷ್ಟು ಒಳ್ಳೆ ಶಾಲೆಗಳಲ್ಲಿ ನಾನು ಹೋಗಿ ಬಂದಿದ್ದೇನೆ. ತಮ್ಮ ಶಾಲೆ ಕೂಡ ಬಹಳ ವಿಶೇಷ ಆಗಿದೆ. ನಮ್ಮ ವಿಶೇಷತೆ ಅಂದರೆ ತಮ್ಮ ಎಲ್ಲ ಶಾಲೆಯ ಪರಿಸರ, ಶಾಲೆಯ ವ್ಯವಸ್ಥೆ, ರಿಸಲ್ಟ್ ನೋಡಿದೆ ನಾನು. ರಿಸಲ್ಟ್ ಬೋರ್ಡ್ನಿಂದೆಲ್ಲ ನೋಡಿದೆ. ಆಮೇಲೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಸುಜಾತ ನಾಯ್ಕ್ ಅವ್ರ ಬಗ್ಗೆ ಸಾಧನೆಗಳ ಒಂಚೂರು ಶಾರ್ಟ್ದಲ್ಲಿ ನೋಡಿದೆ. ಬಟ್ ಭಾಳ ದೊಡ್ಡ ಸಾಧನೆಗಳು ಮಾಡಿದ್ದಾರೆ. ಇನ್ನೂ ಅವ್ರ ಹತ್ರ ತಿಳ್ಕೊಳ್ಳೋದು ಭಾಳ ಇದೆ. ನಾನು ಕೂಡ ಒಂದು ಜೀವನೆಲ್ಲ ಸ್ಟಡಿ ಮಾಡ್ತಾ ಇದ್ದೇನೆ. ಜೊತೆಗೆ ತಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸ್ ಕೂಡ ಡೆಫಿನೆಟ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಿಂದಿನವ್ರು ಮಾಡಿದ್ದಾರೆ, ಮುಂದಿನವರು ಮಾಡ್ತಾರೆ. ಯಾಕಂದರೆ ತಮ್ಮ ಶಾಲೆಯ ಒಂದು ತಳದಿನೇ ವಿಶೇಷ ವಿಚಾರದಲ್ಲಿ ಆರಂಭ ಆಗಿದೆ. ಅದು ಪಾಪ್ಯುಲರ್ ಹೆಸರಿನಿಂದ, ಅದು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ 1945ದಲ್ಲಿ ಸ್ಟಾರ್ಟ್ ಆದ ತಮ್ಮ ಶಾಲೆ. ನಿಜಕ್ಕೂ ಇಂಥ ಶಾಲೆಗಳ ನಾವು ಒಳ್ಳೆ ಒಂದು ವ್ಯವಸ್ಥೆಯಲ್ಲಿ ಕಾಣೋದು ಇವತ್ತು ಬಹಳ ಕಡಿಮೆ ಆಗಿದೆ. ಬಹಳಷ್ಟು ಮಾತೃಭಾಷೆಯಲ್ಲಿರುವ ಶಾಲೆಗಳ ಬಹಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಕೇವಲ ಒಂದು ICSE, CBSE ಅಥವಾ ಇಂಗ್ಲಿಷ್ ಮೀಡಿಯಂದ ದೊಡ್ಡ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇವಾಗ ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಕನ್ನಡ ಮೀಡಿಯಂ ಮಕ್ಕಳು, ನಾವು ಮಾತೃಭಾಷೆಯಲ್ಲಿ ಕಲಿತಕ್ಕಂಥ ಮಕ್ಕಳು ನೋಡಿ ಖುಷಿ ಅನ್ನಿಸ್ತದ. ಹಳ್ಳಿಗಳಲ್ಲಿ ನಿಜಕ್ಕೂ ತಮ್ಮ ಶಾಲೆಯ ನಡೀತಕ್ಕಂಥ ಇವತ್ತಿನ ಪರಿಸ್ಥಿತಿ, ಮುಂದಿನ ಫ್ಯೂಚರ್ ಕೂಡ ಡೆಫಿನೆಟ್ಲಿ ಚೆನ್ನಾಗಿದೆ, ನೋ ಡೌಟ್ಸ್. ಇಲ್ಲಿ ನಾನು ನನ್ನ ಒಂದು ಇಡೀ ಲೈಫ್ ಎಲ್ಲ ನಾನು ಸ್ಟಡಿ ಮಾಡ್ತಾ ಹೋಗ್ತಾ ಇವಾಗ 60ಕ್ಕೆ ಬಂದೆ. ಮುಂದಿನ ತಿಂಗಳ 60 ದಾಟ್ತಾ ಇದ್ದೇನೆ. ಸುಮಾರು ನಾನು ಒಂದು 25-30 ವರ್ಷ ಲೆಕ್ಚರಿಂಗ್ ಮಾಡಿದೆ. ಅಂಕುಶ್ ದುರ್ಗಿ ಅಂತ ನನ್ನ ಹೆಸರು. ಇದು ಕಾವ್ಯ ನಾಮ್ ಇದೆ. ಸಾವಿರಾರು ಕವನಗಳನ್ನು ನಾನು ಬರೆದಿದ್ದೇನೆ, ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್ನಲ್ಲಿ. ಅದರಲ್ಲಿ ಮೇಡಮ್ ಅವರು ಒಂದು ಹಿಂದಿ ಕವನ ನಾನು ಒಂದು ಬುಕ್ನಲ್ಲಿ ಇಟ್ಟಿದ್ದೇನೆ. ಅದನ್ನು ನೋಡ್ಕೊಂಡು ಬಹಳ ಖುಷಿ ಆಗ್ತದೆ ಅವರಿಗೆ. ಸೊ ಒಂದು ಆ ಕವನವನ್ನು ಸ್ವತಃ ಅವರೇ ಇಲ್ಲಿ ವರ್ಣನೆ ಮಾಡಿದರು. ಸೊ ಅದಕ್ಕೆ ಮೇಡಮ್ ಅವರಿಗೆ, ನಮ್ಮ HM ಮೇಡಮ್ ಅವರಿಗೆ, ಡಾಕ್ಟರ್ ಸುಜಾತ ಮೇಡಮ್ ಅವರಿಗೆ ಮತ್ತು ಇಲ್ಲೆಲ್ಲ ತಮ್ಮ ಶಾಲೆಯ ಉಳಿದೆಲ್ಲ ಸಿಬ್ಬಂದಿ, ಟೀಚಿಂಗ್, ನಾನ್ ಟೀಚಿಂಗ್ ಮತ್ತು ತಾವೆಲ್ಲ ನನಗೆ ಇಲ್ಲಿ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಈಗ ಜಸ್ಟ್ ನಾವು ನೋಡೋಣ ಈ ವೇದಿಕ್ ಮ್ಯಾಥ್ಸ್. ಈ ವೇದಿಕ್ ಮ್ಯಾಥ್ಸ್ ಇದೇ ನಮ್ಮ ಜ್ಞಾನದ ಮೂಲ. ಇಡೀ ಜ್ಞಾನದ ಮೂಲ ವೇದಿಕ್ ಮ್ಯಾಥ್ಸ್ ಆಗ್ಲಿಕ್ಕೆ ಕಾರಣ ಇದೆ. ಅದರದೇ ಒಂದು ಕ್ವಾಲಿಟಿ. ನಮ್ಮ ಪೂರ್ವಜರು ಸಾವಿರಾರು ವರ್ಷ ಹಿಂದೆ ವೇದ ಕಾಲ, ಬಹುಶಃ ಅದರ ಪೂರ್ವ ಕಾಲದಲ್ಲಿ ಈ ವೇದ ಗಣಿತನ್ನ ಕ್ರಿಯೇಟ್ ಮಾಡಿದ್ದಾರೆ. ವೇದ ಕಾಲದಲ್ಲಿ ಬಂದು ಅದು ಹೆಚ್ಚಿಗೆ ಪಾಪ್ಯುಲರ್ ಆಯಿತು, ಬಹಳ ಫೇಮಸ್ ಆಯಿತು. ಅಲ್ಲಿಂದ ಅಲ್ಲಿ ಹಿರಿಯರು ಕೂಡ ಮುಂದುವರಿಸಿ ನಮ್ಮ ಋಷಿಮುನಿಗಳು ಮತ್ತು ಬಹಳಷ್ಟು ವ್ಯಕ್ತಿಗಳು ಇದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಕೇವಲ ಇದು ಗಣಿತಕ್ಕಷ್ಟೇ ಸೀಮಿತವಾಗಿಲ್ಲ, ಆದರೆ ವೇದ ಗಣಿತ ಅಂತ ಹೆಸರಿನಿಂದ ಪ್ರಚಾರ ಆಗಿದೆ. ನನ್ನ ಅನುಭವ ಪ್ರಕಾರ ನಾನು ಹೇಳ್ತೀನಿ, ಇಡೀ ಜೀವನೆಲ್ಲ ನಾನು ಇದನ್ನು ಉಪಯೋಗಿಸ್ತಾ ಇದ್ದೇನೆ. ನನ್ನ ಸ್ವಂತ ಸ್ಟಡಿಗಾಗಿ ಯೂಸ್ ಮಾಡಿದ್ದೇನೆ. ನನ್ನ ಎಷ್ಟೋ ಸಾವಿರಾರು ಲ್ಯಾಕ್ಸ್ ಟುಗೆದರ್ ಸ್ಟೂಡೆಂಟ್ಸ್ಗೆ ಕರ್ನಾಟಕ, ಮಹಾರಾಷ್ಟ್ರ 2 ಸ್ಟೇಟ್ದಲ್ಲಿ ನಾನು ಲೆಕ್ಚರಿಂಗ್ ಮಾಡಿದ್ದೇನೆ. ಎಲ್ಲೆಲ್ಲ ಯೂಸ್ ಮಾಡಿದ್ದೇನೆ, ಎಲ್ಲರಿಗೆ 100% ಯೂಸ್ ಆಗಿದೆ. ಯಾರೆಲ್ಲ ಸೂಪರ್ ರ್ಯಾಂಕರ್ ಆಗಿದ್ದಾರೆ, ಸರಿಯಾಗಿ ಯಾರು ಫಾಲೋ ಅಪ್ ಮಾಡಿದ್ದಾರೆ ಅವರು. ಜೊತೆಗೆ ನನ್ನ ಮಕ್ಕಳಿಗೆ ಯೂಸ್ ಮಾಡಿದ್ದೇನೆ. ನನ್ನ ಮಕ್ಕಳು ಮಾತೃಭಾಷೆಯಲ್ಲಿ ಕಲಿತು ಇವಾಗ ನೋಡಿ ಯಾವ ICSE ಇಲ್ಲ, ಯಾವ CBSE ಇಲ್ಲ, ಈಸಿಯಾಗಿ ಸೂಪರ್ ರ್ಯಾಂಕರ್ ಆಗಿದ್ದಾರೆ. ಕನ್ನಡದಲ್ಲಿ ಕಲಿತು, ಹಳ್ಳಿಯಲ್ಲಿ ಕಲಿತು, ಗೌರ್ಮೆಂಟ್ ಪ್ರೈಮರಿ, ಏಡೆಡ್ ಹೈಸ್ಕೂಲ್, ಏಡೆಡ್ ಕಾಲೇಜ್, ಮತ್ತೊಂದು ಏಡೆಡ್ ಕಾಲೇಜ್, ಈಗ ಕಲಿತಾ ಈಸಿಯಾಗಿ ಸೂಪರ್ ರ್ಯಾಂಕರ್ ಆಗಿದ್ದಾರೆ. ಒನ್ ಆಫ್ ದ ಸೂಪರ್ ಟಾಪರ್ ಆಫ್ ದ ಕರ್ನಾಟಕ, ಇಂಡಿಯಾ, ಅಂಡ್ ಆಲ್ಸೋ ಒನ್ ಆಫ್ ದ ಸೂಪರ್ ಟಾಪರ್ ಆಫ್ ದ ವರ್ಲ್ಡ್. ರಿಸರ್ಚ್ ಪ್ರಾಜೆಕ್ಟ್ಗೆ 3 ತಿಂಗಳಿಂದ ನಮ್ಮ ದೊಡ್ಡ ಮಗಳು ಇಡೀ ರಿಸರ್ಚ್ ಪ್ರಾಜೆಕ್ಟ್ ಸೂಪರ್ ಟಾಪರ್ ಆಗಿದ್ದಾರೆ. ಇವಾಗ ವೆರಿ ಶಾರ್ಟ್ಲಿ 1-2 ತಿಂಗಳಲ್ಲಿ PhD ಮುಗಿಸಿ ಸೈಂಟಿಸ್ಟ್ ಆಗ್ತಾ ಇದ್ದಾರೆ. ಜೊತೆಗೆ ಲೆಕ್ಚರಿಂಗ್ದಲ್ಲಿ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಂದೇ ಒಂದು ಸ್ಲೋಗನ್ ಇದೆ, ನೋ ಬಡಿ ಇಸ್ ಅ ಡಲ್. ದಯವಿಟ್ಟು ನೆನ್ಪಿಡ್ಬೇಕಿದೆ ತಾವು, ನೋ ಬಡಿ ಇಸ್ ಅ ಡಲ್
and no subject is a top, but we have to follow some special techniques, tricks, methods and ideas. ನೋಡಿ, ಯಾರು ಡಲ್ ಇರುವುದಿಲ್ಲ, ಯಾವುದೇ ವ್ಯಕ್ತಿ ಡಲ್ ಇರುವುದೇ ಇಲ್ಲ, ಯಾವ ಸಬ್ಜೆಕ್ಟ್ ಟಫ್ ಇರುವುದಿಲ್ಲ. ಆದರೆ ಕೆಲವು ಟೆಕ್ನಿಕ್ಸ್, ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಫಾಲೋ ಅಪ್ ಮಾಡಿ ಯಾರೆಲ್ಲ ಸೂಪರ್ ಆಗ್ತಾರೆ. ಸೊ ಇದಕ್ಕೆ ಬಹಳಷ್ಟು ಥಿಂಗ್ಸ್ ಇವೆ. ಅದರಲ್ಲಿ ವಿಶೇಷವಾದ ವೇದಿಕ್ ಮ್ಯಾಥ್ಸ್ ನಿಂದ ಬ್ರೈನ್ ವೇ ಸೂಪರ್ ಆಕ್ಟಿವ್ ಆಗ್ತದ, ಆಟೋಮೆಟಿಕ್ಲಿ ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ತದೆ. ಇವಾಗ ಜಸ್ಟ್ ನಾನು ಒಂದು ಮಗ್ಗಿ ಕ್ರಿಯೇಟ್ ಮಾಡೋದು ನಿಮ್ಗೆ ಕೊಡ್ತಾ ಇದ್ದೀನಿ. ಯಾರಾದರೂ ವಾಚ್ ಇದ್ರೆ ಟೈಮ್ ಹಂಚು ನೋಡಿ. 1.5-2 ನಿಮಿಷ ಒಳಗೆ 2 ನಿಮಿಷದೊಳಗೆ 100ವರೆಗೆ ಮಗ್ಗಿ ನಿಮಗೆ ಕ್ರಿಯೇಟ್ ಮಾಡೋ ಐಡಿಯಾ ಸಿಗುತ್ತೆ. ಆಮೇಲೆ ಮುಂದಿನ 1-2 ನಿಮಿಷ 1000ದಲ್ಲಿ ಮಗ್ಗಿಗಳು ಮಾಡ್ಬೋದು. ಆದರೆ ಅಷ್ಟೆಲ್ಲ ದೊಡ್ಡದು ಬೇಡ, ಜಸ್ಟ್ ಇದೊಂದು ಐಡಿಯಾ ನೋಡಿ. ಆಮೇಲೆ ಒಂದು ಗುಣಾಕಾರ ಟೆಕ್ನಿಕ್ ಕೊಡ್ತಾ ಇದ್ದೀನಿ. ಜಗತ್ತದ ಗುಣಾಕಾರಗಳೆಲ್ಲ ಬಾಯ್ಲೆಕ್ಕ ಬರುತ್ತೆ. ಜಸ್ಟ್ 1-2 ಮಾಡೆಲ್ ಗುಣಾಕಾರದಿವೆ, ಒಂದು 5-6 ಮಾಡೆಲ್ ಭಾಗಾಕಾರದಿವೆ. ಕೂಡಿಸೋದು ಒಂದು 10th ಒಂದು ಲೆಕ್ಕ ಹೇಳುತ್ತೆ ನಿಮಗೆ. ಸೊ ಈಸಿಯಾಗಿ ಯಾವುದೆಲ್ಲ ಸೂಪರ್ ಫಾಸ್ಟ್ ಆಗುತ್ತೆ. ಜೊತೆಗೆ ಒಂದು ಪಾಠವನ್ನ ಹೀಗೆ ಕೈ ಸೊನ್ನೆ ಮೇಲೆ ಸೆಂಟ್ರಲ್ ಐಡಿಯಾ ಹೇಗೆ ಕವರ್ ಮಾಡಬೇಕು ಅನ್ನೋದು ಕೊಡ್ತಾ ಇದ್ದೇನೆ. 10th ಒಂದು ಪಾಠ ಡಾಕ್ಟರ್ B.R. ಅಂಬೇಡ್ಕರ್. ಈ ಪಾಠಗಳು ಕೇವಲ ಪರೀಕ್ಷೆಗೆ ಅಷ್ಟೇ ಆಗಿರುವುದಿಲ್ಲ, ಇವು ನಮ್ಮ ಜೀವನಕ್ಕಾಗಿ ಇರ್ತವೆ. ಆ ಎಲ್ಲ ಪಾಠಗಳಲ್ಲಿ ವಿಶೇಷವಾದ ಒಂದಿಲ್ಲ ಒಂದು ರೂಪದಲ್ಲಿ ಸಂದೇಶ ಇರುತ್ತೆ. ತಮ್ಮ 10th ಏನು ಪಾಠ ಇದೆ ಡಾಕ್ಟರ್ B.R. ಅಂಬೇಡ್ಕರ್, ಅವ್ರು ಯಾವ ತರ ಸ್ಟೂಡೆಂಟ್ ಲೈಫ್ನಲ್ಲಿ ಸ್ಟಡಿ ಮಾಡಿದ್ರು, ಹೇಗೆ ಎಲ್ಲ ಪ್ರೊಸೀಜರ್ ಫಾಲೋ ಅಪ್ ಮಾಡಿದ್ರು ಅನ್ನೋದೇ ಆ ಪಾಠನಲ್ಲಿದೆ. ಅದು ಒಂಚೂರು ಶಾರ್ಟ್ನಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈಗ ಕೈ ಸೊನ್ನೆ ಮೇಲೆ 10th ಪಾಠ ಇವತ್ತು ನಿಮ್ಮ ಮನೆಗಿನ ಮಕ್ಕಳಿಗೆ ಹೋಗಿ ಹೇಳ್ರಿ, 1ನೇ ಕ್ಲಾಸ್ ಮಕ್ಕಳು ಆನ್ಸರ್ ಮಾಡ್ತಾರೆ. ಟೆಕ್ನಿಕ್ ಯೂಸ್ ಮಾಡಿದ್ರೆ ಪಾಠಗಳನ್ನ ತೀರಾ ಈಸಿ ಮಾಡ್ಕೋಬಹುದು. ಯಾರು ಮರಿದೇ ಇಲ್ಲ. ಮತ್ತೆ ಇನ್ನೊಂದಂದ್ರೆ ಬಾಯಟ್ ಪಡ್ಕೋದು ಕೂಡ ಅವಶ್ಯಕತೆ ಇಲ್ಲ. ಬಾಯಟ್ ಎಂದೂ ಮಾಡಬಾರ್ದು ಸ್ಟಡಿ. ಬಾಯಟ್ ಮಾಡಿದ್ರೆ ಡೆಫಿನೆಟ್ಲಿ ಮರೆತು ಹೋಗುವುದೇ, ಅದ್ರಲ್ಲಿ ಡೌಟ್ಸೇ ಇಲ್ಲ. ಅದರ ಬದಲಾಗಿ ನಾವು ಟೆಕ್ನಿಕ್ಸ್ ಯೂಸ್ ಮಾಡಿ ಎಲ್ಲರದ್ದು ರಿಸಲ್ಟ್ 100% ಆಗುತ್ತೆ. ಅದಕ್ಕೆ ನಾನು ಹೇಳೋದು, ನೋಬಡಿ ಇಸ್ ಡನ್. ಸ್ವಂತಕ್ಕೆ ಒಂದೇ ಕೆಲಸ ಮಾಡಿ, ಸ್ವಂತಕ್ಕೆ ಡಲ್ ತಿಳ್ಕೋಬೇಡಿ, ಕಡಿಮೆ ತಿಳ್ಕೋಬೇಡಿ, ಮಧ್ಯಮ ತಿಳ್ಕೋಬೇಡಿ. ಆದ್ರ ಒಂದನ್ನ ಖಚಿತಗೊಳಿಸಬೇಕು, ನಾನು ಸೂಪರ್ ಟಾಪರ್ ಆಗ್ಲಿಕ್ಕೆ ಏನು ಬೇಕಲ್ಲ ಆ ಪ್ರಮಾಣದಲ್ಲಿ ಎಲ್ಲೋ ನಾನು ಕಡಿಮೆ ಬೀಳ್ತಾ ಇದ್ದೇನೆ. ಮೀನ್ಸ್ ನಾನು ಎಲ್ಲರಿಗೂ ಹೇಳೋದು, 10th ಅಥವಾ ಹೈಸ್ಕೂಲ್ ಲೆವೆಲ್ದವರು 8ರಿಂದ 10 ಗಂಟೆ ದಿನಾನು ಸ್ಟಡಿ ಮಾಡಬೇಕು. ಅಟ್ಲೀಸ್ಟ್ 10th ಇನ್ನು 4 ತಿಂಗಳು ಓದಿದೆ. ನಿಮ್ಮ ಜೀವನದ ಒಂದು ವಿಶೇಷ ಸ್ಟೆಪ್ ಇದು. ಒತ್ತಾಯ ಅಂತ ತಿಳ್ಕೋಬೇಡಿ, ಯಾರಿಗೆ ಸಾಧ್ಯ ಇದೆ ಮಾಡಿ. ಒಂದು 10 ಗಂಟೆ ದಿನಾಲು ಸ್ಟಡಿ ಮಾಡಿ. ಹೋಗ್ಲಿ 10 ಗಂಟೆ ಆಗಲಿಲ್ಲ ಅಂದ್ರೆ 8 ಆದ್ರೂ ಮಾಡಲೇಬೇಕು. 10 ಗಂಟೆ ಮಾಡಿದ್ರೆ ಒಳ್ಳೇದು. ಇನ್ನು ಅದು ಸಮಯ ಎಲ್ಲಿ ಸಿಗ್ತದ, ಹೇಗೆ ಸಿಗ್ತದ ಅಂತ ಅನ್ಕೋಬೇಡಿ. ಅದಕ್ಕೂ ನಾನು ವಿಡಿಯೋಸ್ ಮಾಡಿದ್ದೇನೆ. ನನ್ನ ಯೂಟ್ಯೂಬ್ದಲ್ಲಿ ಅದು ವಿಡಿಯೋ ಇದೆ. ಹೇಗೆ ಸಮಯನ ಹೇಗೆ ಹುಡುಕಾಡ್ಬೇಕು ಅನ್ನೋದು ಇದೆ. ಟೈಮ್ ಟೇಬಲ್ ಹೇಗೆ ಫಾಲೋ ಅಪ್ ಮಾಡಬೇಕು ಅನ್ನೋದು ಒಂದು 5-6 ವಿಡಿಯೋಸ್ ಮಾಡಿದ್ದೇನೆ. ನೆಕ್ಸ್ಟ್ 9th 9 ಅವರ್ಸ್ ಸ್ಟಡಿ ಮಾಡಿ. 8th 8 ಅವರ್ಸ್. ವಾವ್, ಸ್ಮಾರ್ಟ್ ಸ್ಟೂಡೆಂಟ್ಸ್. 8th ಎಷ್ಟು ಗಂಟೆ ಮಾಡಬೇಕು? 8 ಅವರ್ಸ್. ಆ ಜೊತೆಗೆ ನಿಮ್ಮ ಏರಿಯಾ, ನಿಮ್ಮ ಮನೆಯಲ್ಲಿದ್ದ ಚಿಕ್ಕ ತಮ್ಮ ತಂಗಿಯರಿಗೆಲ್ಲ ಹೇಳಿ, ಓಣಿ ಒಳಗೆ ತಿರುಗಾಡಿ ಹೇಳಿ. ನಿಮ್ಮ ಊರ ಮಕ್ಕಳೆಲ್ಲ, ನಿಮ್ಮ ಊರ ಜನ ಊರ ಮಕ್ಕಳು ಅನ್ಬೇಕು. ನಮ್ಮ ಚಂಡಿಯ ಪಾಪ್ಯುಲರ್ ಸ್ಕೂಲ್ದಿಂದ ಯಾರೋ ಏನು ಮಾಹಿತಿ ಕೊಟ್ಟಿದಾರಪ್ಪ, ನಮ್ಮ ಮಕ್ಕಳು ಓಣಿ ತಿರುಗಾಡಿ ಇಂತಿಷ್ಟು ಗಂಟೆ ಸ್ಟಡಿ ಮಾಡ್ಲಿಕ್ಕೆ ಮಕ್ಕಳಿಗೆ ಹೇಳಲಿಕ್ಕೆ ಆತಾರಂತ ಆಗಿರ್ಬೇಕು. ಮೊನ್ನೆ ಅದೇ ತರ ಆಯ್ತು. ಇಲ್ಲಿ ಒಂದು ನಿಮ್ಮ ನ್ಯೂ ಇಂಗ್ಲಿಷ್ ಸ್ಕೂಲ್, ಅಲ್ಲಿ ಆಶಾ ನಾಯ್ಕ್ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನಂದು ಲೆಕ್ಚರ್ ಆಗಿತ್ತು. ಆ ಚಿಕ್ಕ ಮಕ್ಕಳು ಎಲ್ಲರಿಗೂ ಹೋಗಿ ಮನೆಯಲ್ಲಿ ಹೋಗಿ ಆ ತಂದೆ ತಾಯಿ ಎಲ್ಲರಿಗಿನ್ನೂ ಸೀನಿಯರ್ಸ್ ಎಲ್ಲರಿಗೂ ವೇದಿಕ್ ಮ್ಯಾಥ್ಸ್ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು.
ಮರುದಿನ ಎಲ್ಲ ಪೇರೆಂಟ್ಸ್ ಬಂದ್ರು, ಯಾರಿದ್ದಾರೆ ಸರ್, ಯಾರಿದ್ದಾರೆ ನೋಡೋಣ. ಒಂಚೂರು ಅವ್ರು ಮೇಡಮ್ ಇಷ್ಟು ಖುಷಿ ಅಂತ ಹೇಳಿದ್ರು. ಒಂದು ವಿಡಿಯೋ ಇದೆ, ನೋಡ್ಬೋದು ನೀವು ಅಲ್ಲಿ. 3ನೇ 4ನೇ ಕ್ಲಾಸ್ ಮಕ್ಕಳು, 5ನೇ ಕ್ಲಾಸ್ ಮಕ್ಕಳು 20 ಡಿಜಿಟ್ಸ್ ಸ್ಕ್ವೇರ್ ಮಾಡಿ ಹೇಳಿದ್ದಾರೆ. ಒಂದು ಯಾವುದೇ ಒಂದು ಸಂಖ್ಯೆಯಲ್ಲಿ 100 ಅಂಕೆಗಳ ಇರುವ ಸಂಖ್ಯೆ, 100 ಅಂಕಗಳ ಇರುವ ಸಂಖ್ಯೆ ಸ್ಕ್ವೇರ್ ಮಾಡಿ ಅದನ್ನು ಮಾಡಿಕೊಡ್ತಾರೆ ಮಕ್ಕಳು. ಮತ್ತು ಮಂದಿ ಎಲ್ಲೆಲ್ಲ ಆ ಥರ ಆಗಿದೆ. ಸೊ ಅದಕ್ಕೆ ಬಹಳ ಸಿಂಪಲ್ ಇದೆ ಸ್ಟಡಿ ಕವರ್ ಮಾಡೋದು. ಒಂದು ದೃಷ್ಟಿಯಿಂದ ನೋಡಿದ್ರೆ ಸಮಯ ಬಹಳ ಕಷ್ಟ, ಸ್ಟಡಿ ಬಹಳ ಕಷ್ಟ. ಆದ್ರೆ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ, ಇನ್ನೊಂದು ಆಂಗಲ್ದಿಂದ ನೋಡಿದ್ರೆ ಎಲ್ಲವೂ ಈಸಿ ಇದೆ. ಇದಕ್ಕೆ ಬೇರೆ ಬೇರೆ, ಅದಕ್ಕೆ ನನಗೆ ಎಲ್ಲಾ ಕಡೆಯಿಂದ ಹೋಗಿ ಎಲ್ಲವೂ ಲೆಕ್ಚರ್ ಕೊಡ್ಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ. ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇವೆ. ಯಾವ ಕೋಟಿ ಕೋಟಿ ಹಣ ಕೊಟ್ಟರು ಸಿಗ್ಲಿಕ್ಕಿಲ್ಲ, ಬಟ್ ನನ್ನಲ್ಲಿ ಅದು ಫ್ರೀ ಆಗಿ ಸಿಗುತ್ತೆ. ಸೊ ಹ್ಯಾಂಡ್ ರೈಟಿಂಗ್ ಕೇವಲ ಒಂದು 3-4 ದಿನದಲ್ಲಿ ದಿನ ಸಾಯಂಕಾಲ 10-15 ನಿಮಿಷ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಕನ್ನಡ ಅಕ್ಷರಗಳ ಮುತ್ತಿಟ್ಟಾಗ. ಹಿಂದಿ ಹಿಂದಿ ಮತ್ತು ಇಂಗ್ಲಿಷ್ ಯಾವುದೇ ಇರಲಿ, ಹೈ ಸ್ಪೀಡ್ ರೈಟಿಂಗ್ ಆಗ್ತದೆ. ಇಂಗ್ಲಿಷ್ ರನ್ನಿಂಗ್ ರೈಟಿಂಗ್ ಆಗ್ತದ. ನಾವು ಕನ್ನಡ ಮೀಡಿಯಂ ರೀ, ನಮಗೆ ಹೇಗೆ ರನ್ನಿಂಗ್ ರೈಟಿಂಗ್ ಮಾಡ್ಲಿಕ್ಕೆ ಬರ್ತದ ಅಂತ ಅನ್ಕೋಬೇಡಿ. ರೈಟಿಂಗ್ ಒಂದು ಕಲೆ ಇದೆ, ಅದರ ಟೆಕ್ನಿಕ್ ಅರ್ಥ ಮಾಡ್ಕೊಂಡ್ರೆ ಸಾಕು. ನನ್ನ ಮಕ್ಕಳು ಪೇಪರ್ ಬರೀತಾ ಇದ್ದದ್ದು 100 ಮಾರ್ಕ್ಸ್ ಪೇಪರ್ ಒಂದು 20 ನಿಮಿಷ, ಕೆಲವೊಂದು ಪ್ರಸಂಗದಲ್ಲಿ 15 ನಿಮಿಷ, ಅರ್ಧ ಗಂಟೆ ಮ್ಯಾಕ್ಸಿಮಮ್. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಪೇಪರ್ ಕವರ್ ಮಾಡಿದ್ದಾರೆ. 100% ಪೇಪರ್. ಎಷ್ಟು ಬೇಕ್ರಿ ಮಾರ್ಕ್ಸ್? ಇಡೀ ಸ್ಕೂಲ್ನ 100% ಆಗ್ಲಿಕ್ಕೆ ಸಾಧ್ಯ ಇದೆ. ನಾಪಾಸ್ ಆಗೋ ಪ್ರಶ್ನೆನೇ ಬರ್ತದೆ. ಸ್ಟಡಿ ಬಗ್ಗೆ ಹೆದರಿಕೆನೇ ಇಟ್ಕೋಬೇಡಿ. ಡರ್ ಕೆ ಆಗೆ ಜೀತ್. ನೀವು ಎಲ್ಲಿ ಹೆದರಿಕೆ ಬಿಡ್ತೀರೋ ಅಲ್ಲಿ ನಿಮ್ಮ ಜಯ ಇದೆ. ಅದು ಕೇವಲ ಅಕ್ಷಯ್ ಕುಮಾರ್ನಿಗೆ ಅದು ಕೋಕಾ ಕೋಲಾ ಬಾಟಲ್ ಕಲ್ಲ. ಎಸ್, ಆ ಬಾಟಲ್ ಕಲ್ಲ ಅಕ್ಷಯ್ ಕುಮಾರ್ಗೆ ಅಷ್ಟೇ ಅಲ್ಲ, ಇದು ಮಾನವನ ಮೂರು. ನಾನು ಎಲ್ಲರಿಗೂ ಹೇಳೋದು, ಒಂದು ಹಿಂದಿಯಲ್ಲಿ ಕೊಟೇಶನ್ ಇದೆ, ಅದರಲ್ಲಿ ಒಂಚೂರು ನಾನು ಚೇಂಜಸ್ ಮಾಡಿ ಹೇಳ್ತಾ ಇದ್ದೇನೆ. ಮೂಲ ಕೊಟೇಶನ್ ಇದೆ, ಕುछ पाने के लिए कुछ खोना पड़ता है. ಇದು ಮೂಲ ಕೊಟೇಶನ್ ಇದೆ. ನಾನು ಒಪ್ಕೊಳ್ತೀನಿ, ನಂಬುತ್ತೆ. ಆದರೆ ನನ್ನದೇ ಒಂದು ಬೇರೆ ರೂಪದಲ್ಲಿ ನನ್ನೊಂದು ಕೊಟೇಶನ್ ಮಾಡಿದ್ದೇನೆ. कुछ पाने के लिए बहुत 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 कुछ करना पड़ता है. ಬಹಳಷ್ಟು ಕೆಲಸ ಮಾಡಬೇಕು. ಏನ್ ಮಾಡಬೇಕು? ಬೆಳಿಗ್ಗೆ 4 ಗಂಟೆ ಕೇಳಿ, ಎಲ್ಲರೂ ಹೇಳ್ತಾನೆ ಇರ್ತೇನೆ, 4 ಗಂಟೆ ಕೇಳಲೇಬೇಕು. ಬೆಳಗಿನ ಸ್ಟಡಿ ಬಹಳ ಚೆನ್ನಾಗಿ ಆಗುತ್ತೆ, ಮೈಂಡ್ ಸೈಲೆಂಟ್ ಆಗಿರುತ್ತೆ. ಆಮೇಲೆ ಮತ್ತೆ ಸಾಯಂಕಾಲದಲ್ಲಿ ಮತ್ತು ಗಂಟೆಗೆಲ್ಲ ಒಂದು 10 ನಿಮಿಷ ಗ್ಯಾಪ್ ಮಾಡ್ತಾ ಚೆನ್ನಾಗಿ ಸ್ಟಡಿ ಮಾಡಿ. ನಾನು ಅದಕ್ಕೂ ಟೈಮ್ ಟೇಬಲ್ ಎಲ್ಲ ವಿಡಿಯೋಸ್ ಮಾಡಿದ್ದೇನೆ. ಎವ್ರಿ ಡೇ ಸ್ಕೂಲ್ ಇದ್ದಾಗ ಹೇಗೆ ಟೈಮ್ ಟೇಬಲ್ ಫಾಲೋ ಮಾಡಬೇಕು ಅದಕ್ಕೂ ವಿಡಿಯೋಸ್ ಇದೆ. ಆಮೇಲೆ ಸ್ಯಾಟರ್ಡೆ ಸಂಡೇ, ಇವಾಗ ಸ್ಯಾಟರ್ಡೆ ಫುಲ್ ಡೇ ಸ್ಕೂಲ್ ನಡೀತಾ ಇದ್ದಾವ, ಇರ್ಲಿ, ಇಟ್ಸ್ ಓಕೆ. ಹಾಫ್ ಡೇ ಇದ್ದಾಗ ಮತ್ತು ಸಂಡೇಗಾಗಿ ನಾನು ವಿಡಿಯೋ ಮಾಡಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ನನ್ನ ಮನೆಯಲ್ಲಿ ಸಂಡೇ ಮಿನಿಮಮ್ 15 ಗಂಟೆ, ಮ್ಯಾಕ್ಸಿಮಮ್ 20 ಗಂಟೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ನನಗೂ ಇವಾಗ ಸಮಯ ಸಿಕ್ಕರೆ ಸಂಡೇ ನಾನು ಹೈಯೆಸ್ಟ್ ಥೀಸಿಸ್ ಬರೆದು PhD ಎವ್ರಿ ಸಂಡೇ, ಒಂದು ಸಂಡೇ ಸಿಕ್ಕರೆ ಸಾಕು 20 ಗಂಟೆ ನಾನು ಬರಿತಾ ಇರ್ತೀನಿ. ಬರಲೇಬೇಕು, ಸ್ಟಡಿ ಮಾಡಲೇಬೇಕು. ಪ್ರತಿ ಗಂಟೆ 10-15 ನಿಮಿಷ ಗ್ಯಾಪ್ ಮಾಡ್ತಾ ಇದನ್ನು ಮಾಡಿ ನಿಮ್ಗೊಂದು ನಾನು ಅಂಕುಶ್ ಸ್ಟಡಿ ಮೆಥಡ್ ಅಂತ ವಿಡಿಯೋ ಇದೆ, ಮೇಡಮ್ ಅವ್ರಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ನೋಡ್ಕೊಂಡು ಸ್ಟಡಿ ಮಾಡಿ. ಯಾರ್ಯಾರು 8th 9th 10th ಕ್ಲಾಸ್ದವರು ಉಳಿದವರು ಎಷ್ಟು ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಬೇಕು ಅನ್ನೋದೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದಿಲ್ಲ, ಅದು ಫ್ಯಾನ್ ಸೌಂಡ್ ಅದರಲ್ಲಿ ಆ್ಯಡ್ ಆಗ್ತದೆ. ಫ್ಯಾನ್ ಸೌಂಡ್ ಆ್ಯಡ್ ಆಗ್ತದೆ. ಅದು ಸ್ಲೋ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಸ್ವಲ್ಪ ಸ್ಲೋ. ಎಸ್ ಕಮ ಯಾವ ರೀತಿ ಎರಡು ಸ್ವಲ್ಪ ಸ್ಲೋ ಮಾಡಿ, ಎರಡು ಸ್ವಲ್ಪ
ಇದನ್ನು ಎಸ್ ಎರಡು ಸ್ವಲ್ಪ ಟೋಟಲಿ ಆಫ್ ಮಾಡಬೇಡಿ, ಸ್ಲೋ ನೋಡಿ. ಯಾವ ರೀತಿ ನೀವು ಸ್ಟಡಿ ಮಾಡಬೇಕು ಅನ್ನೋದು ಆ ವಿಡಿಯೋದಲ್ಲಿದೆ. 45 ನಿಮಿಷ ಲೆಕ್ಚರ್. ಇವತ್ತು ಮನೆಗೆ ಹೋಗಿ ಚೆನ್ನಾಗಿ ಆ ವಿಡಿಯೋ ಕೇಳ್ಕೊಳ್ಳಿ. ಅಂಕುಶ್ ಸ್ಟಡಿ ಮೆಥಡ್ 4 ಭಾಷೆಯಲ್ಲಿದೆ. ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ 4 ಭಾಷೆಯಲ್ಲಿದೆ. ಹೆಸರು ಇಂಗ್ಲಿಷ್ ಇದೆ, ಆದರೆ ಕನ್ನಡಕ್ಕೂ ಬರುತ್ತೆ, ಎಲ್ಲ ಹಿಂದಿಗೆ ಬರುತ್ತೆ, ಎಲ್ಲ ಬರುತ್ತೆ. ಆಮೇಲೆ ಇನ್ನು ಬಹಳಷ್ಟು ಇವೆ. ಅಂಕುಶ್ ಜೊತೆಗೆ ವೇದಿಕ್ ಮ್ಯಾಥ್ಸ್ ಮೋರ್ ದೆನ್ 400 ವಿಡಿಯೋಸ್ ಇವೆ. ಸ್ಕೂಲಿಂಗ್ ಮ್ಯಾಥ್ಸ್ ಮತ್ತು ವೇದಿಕ್ ಮ್ಯಾಥ್ಸ್ ಇದೆ. ನಾನು ಯಾವುದೇ ಲೆಕ್ಕ ನಿಮಗೆ ಸ್ಕೂಲ್ದಲ್ಲಿ ಹೇಗೆ ಬಿಡಿಸ್ಬೇಕು ಅದನ್ನೇ ವೇದಿಕದಲ್ಲಿ ಹೇಗೆ ಬಿಡಿಸ್ಬೇಕು ಅನ್ನೋದು ಕೊಡ್ತಾ ಇದ್ದೇನೆ. ಅದರಿಂದ ಎಕ್ಸ್ಟ್ರಾ ಆರ್ಡಿನರಿ ನಿಮ್ಮ ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದ. ಇಲ್ಲಿ ಬೋರ್ ಅನ್ನೋದೇ ಇರೋದಿಲ್ಲ, ಸಹಜವಾಗಿ ಸ್ಟಡಿ ಆಗ್ತದೆ. ಅದಕ್ಕೆ ಬೆಳಿಗ್ಗೆ 4ಕ್ಕೆ ಎದ್ದು ಒಂದು 4 ಬಾಯಿ ಲೆಕ್ಕ ಮಾಡಿ ವೇದಿಕ್ ಮ್ಯಾಥ್ಸ್. ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದ, ಡೇ ಎಲ್ಲ ಬ್ರೈನ್ ಆಕ್ಟಿವ್ ಇರ್ತದ, ನಿಮ್ಮ ಸ್ಟಡಿ ಎಕ್ಸ್ಟ್ರಾ ಆರ್ಡಿನರಿ ಆಗ್ತದೆ. ಜಸ್ಟ್ ಟೆಕ್ನಿಕ್ಸ್. ಓಕೆ, ಬನ್ನಿ ಇಲ್ಲಿ ನೋಡೋಣ. ಟೀಚರ್ಸ್ ಅವರು ಸ್ವಲ್ಪ ನಿಮಗೆ ಕಾಣುವಾಗೆ ಕೂತ್ಕೊಂಡ್ರೆ ಒಳ್ಳೇದಾಗ್ತದೆ. ಈ ಲೈನ್ನಲ್ಲಿ ಇಲ್ಲಿ ನಂಬರ್ ಕಾಣೋದಿಲ್ಲ. ಪ್ಲೀಸ್ ಓಕೆ, ಎಸ್ ಇಲ್ಲಿ ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ.